Hello everyone, this is Akshata, Department of Commerce, GFGC Gowri Bidnooru. Today we're going to discuss about the continued version of underwriting. The previous session we've discussed about the meaning of underwriting, the types of underwriting, and what is underwriting commission and all we have discussed. So underwriting anta helidre is an agreement between company and one or more person. ಏನಕ್ಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸೊ ಇಫ್ ಇನ್ ಕೇಸ್ ಪಬ್ಲಿಕ್ಕು ಕಂಪನಿ ಕೊಟ್ಟಿರುವಂತಹ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪಕ್ಷದಲ್ಲಿ ಮಾಡ್ಕೊಳ್ಳುವಂತಹ ಅರೇಂಜ್ಮೆಂಟ್ನ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಏನಕ್ಕೆ ಮಾಡ್ತಾರೆ ಅಂಡರ್ ರೈಟರ್ ಈ ಕೆಲಸನ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಕಮಿಷನ್, ಅಂಡರ್ ರೈಟಿಂಗ್ ಕಮಿಷನ್. ಸೊ ಅಕಾರ್ಡಿಂಗ್ ಟು ಲಾ ಕಮಿಷನ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 5% ಆನ್ ಶೇರ್ಸ್ and 2.5% on debentures. So and types of underwriting anta bandaga ಎರಡು classification ಬರುತ್ತೆ. So first classification ಏನಪ್ಪಾ ಅಂದ್ರೆ on the basis of number of shares or debentures underwritten. ಅದರಲ್ಲಿ complete underwriting ಅಂತ ಹೇಳಿದ್ರೆ full ಏನ್ ಶೇರ್ಸ್ನ ಅವ್ರ ಕಂಪನಿಯವರು ಕೊಡ್ತಾ ಇದ್ದಾರೆ ಪಬ್ಲಿಕ್ಗೆ ಅಷ್ಟನ್ನು ಅಂಡರ್ರೈಟ್ ಮಾಡಿದ್ದಾರೆ, ಅಷ್ಟಕ್ಕೂ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆಗುತ್ತೆ. ಸೊ ಒಂದು ಪೋರ್ಷನ್ ಆಫ್ ದ ಶೇರ್ಸ್ ಮಾತ್ರ ಅವರೇನಾದರೂ ಅಂಡರ್ ರೈಟ್ ಮಾಡ್ತೀವಿ ಅಂತ ಒಪ್ಕೊಂಡ್ರೆ ಅದನ್ನು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ನ ಲಯಬಿಲಿಟಿಯಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಓಪನ್ ಅಂಡರ್ ರೈಟಿಂಗ್ ಆ್ಯಂಡ್ ಫರ್ಮ್ ಅಂಡರ್ ರೈಟಿಂಗ್. ಓಪನ್ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ಸೊ ಇಟ್ಸ್ ಅಗ್ರಿಮೆಂಟ್ ಏನಾಗುತ್ತೆ, ಇಟ್ಸ್ ಅನ್ ಅರೇಂಜ್ಮೆಂಟ್ ಅಂಡರ್ ವಿಚ್ ಅಂಡರ್ ರೈಟರ್ ಅಥವಾ ಅಂಡರ್ ರೈಟರ್ಸ್ ಯಾವಾಗ ತಗೊಳ್ತಾರೆ ಶೇರ್ಸ್ನ ಡಿಬೆಂಚರ್ಸು ಅಂತ ಹೇಳಿದ್ರೆ ಬರೀ ಓನ್ಲಿ when the shares or debenture underwritten by him or them is not fully subscribed by the public ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪಕ್ಷದಲ್ಲಿ ಮಾತ್ರನೇ ಅವರು ಹೇಳ್ಕೊಂಡಿರುವಂತಹ ಅವ್ರು ತಗೋತೀನಿ ಅಂದಿರುವಂತಹ ಶೇರ್ಸ್ ಅನ್ನ ತಗೊಳ್ತಾರೆ. ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಪಬ್ಲಿಕ್, ಸೊ ಪಬ್ಲಿಕ್ ಅವರು ತಗೊಳ್ಳದೇ ಇರಲಿ, ನಾನಂತೂ ಇಷ್ಟು ಶೇರ್ಸ್ನ ತಗೊಳ್ತೀನಿ ಅಂತ ಹೇಳೋದನ್ನ ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಕಾನ್ಸೆಪ್ಟ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಇಸ್ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅಂಡರ್ ರೈಟರ್ಸ್ದು ಸೀಲ್ ಇರುತ್ತೆ, ಒಫಿಷಿಯಲ್ ಸೀಲ್ ಅಥವಾ ಸ್ಟ್ಯಾಂಪ್ ಅಥವಾ ಏನಾದರೂ ಮಾರ್ಕ್ ಇರುತ್ತೆ. ಸೊ ಈ ಅಂಡರ್ ರೈಟರೇ ನನಗೆ ಹೇಳಿರೋದು ಈ ಥರ ಶೇರ್ಸ್ನ ಪರ್ಚೇಸ್ ಮಾಡಿ ಅನ್ನೋಂತಹ ಒಂದು ಅಫಿಷಿಯಲ್ ಸ್ಟ್ಯಾಂಪ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಮಾರ್ಕ್ಡ್. ಸೊ ಆ ಮಾರ್ಕ್ ಇಲ್ಲ ಅಂತ ಹೇಳಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಪ್ರೀವಿಯಸ್ ಸೆಷನ್ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದೀವಪ್ಪ ಅಂದ್ರೆ ಇದು. ಇನ್ ಟುಡೇಸ್ ಕಾನ್ಸೆಪ್ಟ್ ಅಂದ್ರೆ ಇನ್ ದ ಟುಡೇಸ್ ಸೆಷನ್ ವಿ ಗೋನಾ ಡಿಸ್ಕಸ್ ಅಬೌಟ್ ಅಕೌಂಟಿಂಗ್ ಎಂಟ್ರೀಸ್. ಯಾವ ಥರ ಅಕೌಂಟಿಂಗ್ ಎಂಟ್ರೀಸ್ ಮಾಡ್ತೀವಿ ಅಂದರೆ ಜರ್ನಲ್ ಎಂಟ್ರೀಸ್ ಯಾವ ಥರ ಪಾಸ್ ಮಾಡ್ತೀವಿ ಅಂಡರ್ ರೈಟಿಂಗು, ಮತ್ತು ಅಂಡರ್ ರೈಟರ್ಸ್ ಲಯಬಿಲಿಟೀಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಸರ್ಟನ್ ಕೀ ಪಾಯಿಂಟ್ಸ್ ರಿಲೇಟಿಂಗ್ ಟು ಅಂಡರ್ ರೈಟಿಂಗ್ ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ. Now let's concentrate on accounting entries. Accounting entries when the shares are under subscribed. So shares ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪಕ್ಷದಲ್ಲಿ, ಅಂಡರ್ ಸಬ್ಸ್ಕ್ರೈಬ್ ಆಯಿತು ಅಥವಾ ಕಡಿಮೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಪಕ್ಷದಲ್ಲಿ ಯಾರು ಕಡಿಮೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಪಬ್ಲಿಕ್ ಕಡಿಮೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಆವಾಗ underwriter is liable to subscribe for. So underwriter ಏನಾಗ್ತಾರೆ, he will have a liability to subscribe the unsubscribed part of shares. ಸೊ ಅದಕ್ಕೆ ಜರ್ನಲ್ ಎಂಟ್ರೀಸ್ ಯಾವ ಥರ ಪಾಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿರ್ಬೋದು ನೀವು ಹಿಯರ್. ಸೊ ವೆನ್ ದ ಶೇರ್ಸ್ ಆರ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್ ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂಗೇನೆ ಏನಾದರೂ ಇಶ್ಯೂ ಮಾಡಿದ್ದಾರೆ ಆ ಪಕ್ಷದಲ್ಲಿ ಏನಾಗತ್ತಪ್ಪ ಅಂದರೆ ವಾಟ್ ವಿಲ್ ಬಿ ದ ಎಂಟ್ರಿ. ಸೊ ಯೂಶಲಿ ಜನರಿಗೆ ನಾವು ಇಶ್ಯೂ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ ಬರಿತೀವಿ. ಸೊ ಇವಾಗ ಜನರು ಸಬ್ಸ್ಕ್ರೈಬ್ ಮಾಡಿಲ್ದಿರೋ ಶೇರ್ಸ್ನ ಇವರು ಅಂಡರ್ ರೈಟರ್ ಸಬ್ಸ್ಕ್ರೈಬ್ ಮಾಡಬೇಕು ಅಂದಾಗ ದ ಎಂಟ್ರಿ ವುಡ್ ಬಿ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ಸ್ ಅಕೌಂಟ್. ಸೊ ಏನು ನರೇಷನ್ ಬರೀತೀವಪ್ಪ ಅಂತ ಹೇಳಿದ್ರೆ ವಿತ್ ಅ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅಲಾಟೆಡ್ ಟು ದ ಅಂಡರ್ ರೈಟರ್. ಹೆಂಗಾಗತ್ತಪ್ಪ ಅಂದರೆ ಅಂಡರ್ ರೈಟರ್ ಇಸ್ ಲಯಬಲ್ ಟು ಪೇ, ಸೊ ಅಂಡರ್ ರೈಟರ್ ಅಕೌಂಟ್ ಡೆಬಿಟ್ ಆಗುತ್ತೆ. ಆ್ಯಂಡ್ ಶೇರ್ ಕ್ಯಾಪಿಟಲ್ ಏನು ಬರಬೇಕು ನಮಗೆ ಕಂಪನಿಗೆ ಅಂತ ಹೇಳಿದ್ರೆ ಸೊ ವಿ ನೀಡ್ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ವೆನ್ ಇಟ್ ಈಸ್ ಇಶ್ಯೂಡ್ ಅಟ್ ಪಾರ್ ಅಂತ ಹೇಳಿದ್ರೆ ಏನರ್ಥ, ಫೇಸ್ ವ್ಯಾಲ್ಯೂಗೆ ನಾನೇನಾದರೂ ಇಶ್ಯೂ ಮಾಡಿದರೆ ಸೊ ದಟ್ ಈಸ್ ಕಾಲ್ಡ್ ಅಸ್ ಅಟ್ ಪಾರ್. Then second entry is when the shares or debentures are issued at premium. at premium ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಅಮೌಂಟ್ ನ ಪ್ರೀಮಿಯಂ ಅಂತ ಕರಿತೀವಿ. ಸೊ ವೆನ್ ದ ಶೇರ್ಸ್ ಆರ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಹೇಳಿದಾಗ ಸೊ ಅಗೇನ್ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್. ಸೊ ಎಷ್ಟೇ ಪ್ರೀಮಿಯಂ ಕೊಟ್ಟಿರಲಿ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಶೇರ್ ಕ್ಯಾಪಿಟಲ್ ಆರ್ ಡಿಬೆಂಚರ್ ಅಕೌಂಟ್
ಟು ಶೇರ್ ಪ್ರೀಮಿಯಂ ಅಕೌಂಟ್. ಶೇರ್ ಪ್ರೀಮಿಯಂ ಅಂದ್ರೆ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಸೊ 10 ರೂಪಾಯಿ ಶೇರ್ಸ್ನ 12 ರೂಪಾಯಿಗೆ ಮಾರ್ತಾ ಇದ್ರೆ, 12 ರೂಪಾಯಿಗೆ ಆಫರ್ ಮಾಡಿದ್ರೆ 10 ರೂಪಾಯಿ ವಿಲ್ ಬಿ ಅಕೌಂಟೆಡ್ ಅಂಡರ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಇನ್ನ ಎಕ್ಸ್ಟ್ರಾ 2 ರೂಪೀಸ್ ಇರುತ್ತಲ್ವಾ, 10 ರೂಪಾಯಿ ಫೇಸ್ ವ್ಯಾಲ್ಯೂ 12 ರೂಪಾಯಿಗೆ ಮಾರ್ತಾ ಇದ್ರೆ ಎಕ್ಸ್ಟ್ರಾ ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದಾರೆ, 2 ರೂಪೀಸ್ಗೆ. ಸೊ ಎಕ್ಸ್ಟ್ರಾ 2 ರೂಪೀಸ್ ವಿಲ್ ಬಿ ರೆಕಾರ್ಡೆಡ್ ಅಂಡರ್ ಶೇರ್ ಪ್ರೀಮಿಯಂ ಅಕೌಂಟ್ ಅಥವಾ ಡಿಬೆಂಚರ್ ಪ್ರೀಮಿಯಂ ಅಕೌಂಟ್ ಅಂತ. ಸೊ ಯಾವಾಗ್ಲೂ when the shares or debentures are issued at premium ಅಂತ ಬಂದ್ರೆ ಅಂಡರ್ ರೈಟರ್ ಅಕೌಂಟ್ ಡೆಬಿಟ್. ಸೊ ಯಾರು ಅಂಡರ್ ರೈಟ್ ಮಾಡ್ತಿರ್ತಾರೆ ಅವರ ಅಕೌಂಟ್ ಡೆಬಿಟ್ ಆಗುತ್ತೆ. ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತಪ್ಪ ಅಂದ್ರೆ ದ ಶೇರ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಅಂಡ್ ಎಕ್ಸ್ಟ್ರಾ ಏನು ಅಮೌಂಟ್ ಇದೆಯಲ್ಲ ದಟ್ ಈಸ್ ಪ್ರೀಮಿಯಂ ಅಮೌಂಟ್, ದಟ್ ವಿಲ್ ಬಿ ರೆಕಾರ್ಡೆಡ್ ಅಂಡರ್ ಶೇರ್ ಪ್ರೀಮಿಯಂ ಅಕೌಂಟ್. ಅದಕ್ಕೇನೆ ಟು ಶೇರ್ ಪ್ರೀಮಿಯಂ ಅಕೌಂಟ್ ಅಥವಾ ಡಿಬೆಂಚರ್ ಪ್ರೀಮಿಯಂ ಅಕೌಂಟ್ ಅಂತ ಮಾಡ್ತೀವಿ. And then third entry would be, so when the shares or debentures are issued at discount. ನಾವು ಡಿಸ್ಕೌಂಟ್ ಅಂತ ಹೇಳಿದ್ರೇನು, ಕಡಿಮೆ ಬೆಲೆಗೆ, ಮುಖ ಬೆಲೆಗಿಂತ ಕಡಿಮೆ ಬೆಲೆಗೆ. ಅಂದ್ರೆ ಏನರ್ಥ, 10 ರೂಪಾಯಿ ಶೇರ್ಸ್ನ ನಾನು 8 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. 8 ರೂಪಾಯಿಗೆ ಮಾರಾಟ ಮಾಡ್ತಿದೀವಿ ಅಂತ ಹೇಳಿದ್ರೆ 2 ರೂಪಾಯಿ ಲಾಸ್ ಆಗ್ತದೆ. ಲಾಸ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ನಾವು ಡೆಬಿಟ್ ಮಾಡ್ತೀವಿ. ಕರೆಕ್ಟಾ? ಸೊ ಇಲ್ಲೇನಾಗುತ್ತೆ ಅವಾಗ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್. ಏನಕ್ಕೆ ಡೆಬಿಟ್ ಮಾಡ್ತೀವಿ? ಸೊ ಇಟ್ಸ್ ಎಕ್ಸ್ಪೆನ್ಸಸ್. ಇಲ್ಲಾಯ್ತು, ಇಲ್ಲಿ ಪ್ರೀಮಿಯಂ ಅನ್ನೋದು ಇನ್ಕಮ್ ಆಗುತ್ತೆ, ಸೊ ಕ್ರೆಡಿಟ್ ಮಾಡಿರ್ತೀವಿ. ಇಲ್ಲಿ ಡಿಸ್ಕೌಂಟ್ ಅನ್ನೋದು ಡೆಬಿಟ್, ಕಡಿಮೆ ಆಗುತ್ತೆ ದುಡ್ಡು, ಆದ್ರಿಂದ ಸೊ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ಸ್ ಅಕೌಂಟ್ ಅಂತ ಕರಿತೀವಿ. ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ರೆ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಡೆಬಿಟ್ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಅ ಪ್ರೀಮಿಯಂ ಅದು ಕ್ರೆಡಿಟ್ ಆಗುತ್ತೆ. ದಟ್ ಇಸ್ ಶೇರ್ ಪ್ರೀಮಿಯಂ ಅಕೌಂಟ್ ಅಥವಾ ಡಿಬೆಂಚರ್ ಪ್ರೀಮಿಯಂ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ದೆನ್ ಫೋರ್ತ್ ಒನ್ ಇಸ್ ವೆನ್ ಅಂಡರ್ ರೈಟಿಂಗ್ ಕಮಿಷನ್ ಬಿಕಮ್ಸ್ ಡ್ಯೂ ಟು ದ ಅಂಡರ್ ರೈಟರ್ ಅಂತ ಹೇಳಿದ್ರೆ, ಇವಾಗ ಇವರೆಲ್ಲ ಏನಕ್ಕೆ ಕೆಲಸ ಮಾಡ್ತಾರೆ, ಈ ತರ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಕಮಿಷನ್. ಸೊ ಕಮಿಷನ್ ಡ್ಯೂ ಆದ್ರೆ, ಅಂಡರ್ ರೈಟರ್ಗೆ ಡ್ಯೂ ಆದ್ರೆ ಯಾವ ತರ ಎಂಟ್ರಿ ಪಾಸ್ ಮಾಡಬೇಕು ಕಂಪ್ನಿಯಲ್ಲಿ ಅಂತ ಹೇಳಿದ್ರೆ, ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಕಮಿಷನ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಡೆಬಿಟ್. ಇಲ್ಲಿ ಎರಡೂ ಬರಲ್ಲ, ಈದರ್ ಶೇರ್ಸ್ ಆರ್ ಡಿಬೆಂಚರ್ಸ್. ಅವರು ಶೇರ್ಸ್ನ ಅವರು ತಗೊಳ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಬರುತ್ತೆ. ಅವರು ಡಿಬೆಂಚರ್ಸ್ನ ತಗೋತಾ ಇದ್ರೆ ಕಮಿಷನ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಲಯಬಿಲಿಟಿ ಟು ದ ಕಂಪನಿ. ಸೊ ಕಂಪನಿ ಅವರು ಕೊಡಬೇಕಾಗಿರೋದ್ರಿಂದ ಇದು ಡೆಬಿಟ್ ಆಗುತ್ತೆ. ಯಾರಿಗೆ ಕೊಡಬೇಕು? ಟು ದ ಅಂಡರ್ ರೈಟರ್ಸ್, ಟು ಅಂಡರ್ ರೈಟರ್ಸ್ ಅಕೌಂಟ್ ಆಗುತ್ತೆ. ಸೊ ಕಮಿಷನ್ ಡ್ಯೂ ಆದಾಗ ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೆಬಿಟ್ or commission on issue of debentures debit to underwriters account. Then fifth entry would be, now an entry has to be passed for the balance due from the underwriter to the company. ಇವಾಗ underwriter ಇಲ್ಲಿ shares ಸಬ್ಸ್ಕ್ರೈಬ್ ಮಾಡಿದಾನೆ. ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ 50,000 ಶೇರ್ಸ್ ಸಬ್ಸ್ಕ್ರೈಬ್ ಮಾಡಬೇಕು, 50,000 ವರ್ತ್ ಆಫ್ ಶೇರ್ಸ್ ಸಬ್ಸ್ಕ್ರೈಬ್ ಮಾಡಬೇಕು. ಅವನಿಗೆ ಕಮಿಷನ್ 20,000 ಅಂದ್ರೆ ಇನ್ನ ಎಕ್ಸ್ಟ್ರಾ ಎಷ್ಟು ಸಾವಿರ ಕೊಡಬೇಕು? 30,000 rupees. ಅಂಡರ್ ರೈಟರ್ ಓನ್ಲಿ ಶುಡ್ ಗಿವ್ ಇಟ್ ಟು ಕಂಪನಿ. ಸೊ ಅವಾಗ ಏನಾಗುತ್ತೆ, ಕಂಪ್ನಿಗೆ ಅಂಡರ್ ರೈಟರ್ ಕೊಡಬೇಕಾಗಿರೋ ಲಯಬಿಲಿಟಿನ ನಾವು ಯಾವ ತರ ಎಂಟ್ರಿ ಪಾಸ್ ಮಾಡ್ತೀವಪ್ಪ ಅಂದ್ರೆ, ವಾಟ್ ಈಸ್ ಕಮಿಂಗ್ ಇನ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಇಸ್ ಕಮಿಂಗ್ ಇನ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಅಂಡರ್ ರೈಟರ್. ಯಾರು ಕೊಡ್ತಾ ಇದ್ದಾರೆ? ಅಂಡರ್ ರೈಟರ್ ಅಕೌಂಟ್. ದಿಸ್ ಇಸ್ ವಾಟ್ ದ ಎಂಟ್ರೀಸ್ ಪರ್ಟೈನಿಂಗ್ ಟು ಅಕೌಂಟಿಂಗ್ ಎಂಟ್ರೀಸ್ ಪರ್ಟೈನಿಂಗ್ ಟು ಅನ್ಸಬ್ಸ್ಕ್ರೈಬ್ಡ್ ಶೇರ್ಸ್ ಬೈ ದ ಪಬ್ಲಿಕ್. ಸೊ ಹೇಗೆ ಲಯಬಿಲಿಟಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಶ್ಯೂಡ್ ಅಟ್ ಪಾರ್ ಆದ್ರೆ ಏನಿಲ್ಲ, ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಆರ್ ಡಿಬೆಂಚರ್ಸ್ ಅಕೌಂಟ್ ಆಗುತ್ತೆ. ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಆದ್ರೆ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಶೇರ್ ಪ್ರೀಮಿಯಂ ಆರ್ ಡಿಬೆಂಚರ್ ಪ್ರೀಮಿಯಂ ಅಕೌಂಟ್ ಆಗುತ್ತೆ. ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಂತ ಬಂದ್ರೆ ಅಂಡರ್ ರೈಟರ್ಸ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಆರ್ ಡಿಬೆಂಚರ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಅಂಡ್ ವೆನ್ ಅಂಡರ್ ರೈಟರ್ ಕಮಿಷನ್ ಇಸ್ ಡ್ಯೂ ಟು ದ ಅಂಡರ್ ರೈಟರ್, ಯಾವ ತರ ಕೊಡ್ತೀವಪ್ಪ ಅಂದ್ರೆ ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೆಬಿಟ್ ಆರ್ ಕಮಿಷನ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಅಂಡರ್ ರೈಟರ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ಇನ್ನ ಏನಾದರೂ ಎಕ್ಸ್ಟ್ರಾ ಅಮೌಂಟು ಅಂಡರ್ ರೈಟರು ಕಂಪನಿಗೆ ಕೊಡಬೇಕಾದ ಪಕ್ಷದಲ್ಲಿ, ವಾಪಸ್ ಕೊಡಬೇಕಾದ್ರೆ, ಕಮಿಷನ್ ಇಸ್ಕೊಂಡಾದ್ಮೇಲೆ ಉಳಿದಿರೋ ಅಮೌಂಟ್ನ ಕೊಡಬೇಕಾದ್ರೆ ಏನಂತ ಮಾಡ್ತೀವಿ ಎಂಟ್ರಿ ಅಂದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಅಂಡರ್ ರೈಟರ್ಸ್ ಅಕೌಂಟ್. ಸೊ ದಿಸ್ ಇಸ್ ಅಕೌಂಟಿಂಗ್ ಎಂಟ್ರೀಸ್. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ದ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ. ಯಾವ ತರ ಅಂಡರ್ ರೈಟರ್ಸ್ ಲಯಬಿಲಿಟಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ.
ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ. ಸೊ ಯಾವ ತರ ಇದೆ ಅಂತ ಹೇಳಿದ್ರೆ ದ ಚಾರ್ಟ್ ಶೋಯಿಂಗ್ ಡಿಫ್ರೆಂಟ್ ಸಿಚುವೇಶನ್ಸ್ ಆಫ್ ಅಂಡರ್ ರೈಟಿಂಗ್. ಯಾವ್ಯಾವ ಸಿಚುವೇಶನ್ ಅಲ್ಲಿ ಅಂಡರ್ ರೈಟಿಂಗ್ ನ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒನ್ ಅಂಡರ್ ರೈಟರ್, ಒಂದೇ ಒಂದು ಅಂಡರ್ ರೈಟರ್ ಇದ್ದಾಗ, ಒಂದೇ ಒಂದು ಅಂಡರ್ ರೈಟರ್ ನ ಅಪ್ರೋಚ್ ಮಾಡಿ ಒಂದೇ ಒಂದು ಅಂಡರ್ ರೈಟರ್ ಹತ್ರ ನಾವು ಡೀಲ್ ಮಾಡ್ತಾ ಇದ್ರೆ ಕಂಪನಿಯವರು ಒನ್ ಅಂಡರ್ ರೈಟರ್ ಬರುತ್ತೆ. ಮೋರ್ ದನ್ ಒನ್ ಆದ್ರೆ ಎರಡು ಅಥವಾ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಅಂಡರ್ ರೈಟರ್ಸ್ಗೆ ನಾವೇನಾದ್ರೂ ಟೈ ಅಪ್ ಮಾಡ್ಕೊಂಡಿದ್ರೆ ಆಗ ಎರಡು ಸಿಚುವೇಶನ್ ಬರುತ್ತೆ. ಒಂದು ಒನ್ ಅಂಡರ್ ರೈಟರ್ ಇದ್ದಾಗ ಯಾವ ತರ ಟ್ರಾನ್ಸಾಕ್ಷನ್ ಮಾಡಬೇಕು, ಒಂದು ಮೋರ್ ದ್ಯಾನ್ ಒನ್ ಅಂಡರ್ ರೈಟರ್ ಇದ್ದಾಗ ಯಾವ ತರ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ. ಇದರಲ್ಲಿ ಒಂದು ಅಂಡರ್ ರೈಟರ್ ಇದ್ದಾಗ ಸೊ ಕಂಪ್ಲೀಟ್ ಅಂಡರ್ ರೈಟಿಂಗ್ ಮತ್ತೆ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಕಂಪ್ಲೀಟ್ ಅಂಡರ್ ರೈಟಿಂಗ್ ಯಾವ ತರ ಮಾಡ್ತಾರೆ, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಯಾವ ತರ ಮಾಡ್ತಾರೆ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಅಂಡ್ ಮೋರ್ ದನ್ ಒನ್ ಅಂಡರ್ ರೈಟರ್ ಇದ್ದಾಗಲೂ ಕೂಡ ಅಷ್ಟೇ ಕಂಪ್ಲೀಟ್ ಅಂಡರ್ ರೈಟಿಂಗ್ ಯಾವ ತರ ಡಿಸ್ಕಸ್ ಮಾಡ್ತೀವಿ, ಯಾವ ತರ ಮಾಡಬೇಕು, ಅಂಡ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಯಾವ ತರ ಮಾಡಬೇಕು ಅಂತ ನಾವು ಇಲ್ಲಿ ನಾನು ತೋರಿಸುವಂತಹ ಪ್ರಾಬ್ಲಮ್ಸ್ ನಿಮಗೆ ನಾವು ಡಿಸ್ಕಸ್ ಮಾಡ್ತೀವಿ. ಆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದಾಗ ಯು ಗೆಟ್ ಟು ನೋ ಹೌ ದ ಥಿಂಗ್ಸ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಸೊ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ ಲಯಬಿಲಿಟಿ ಅಂತ ಬಂದಾಗ ಎರಡು ಟೈಪ್ ಬರುತ್ತೆ. ಒಂದು ಅಂಡರ್ ರೈಟರ್ ಇದ್ದಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀನಿ, ಮೋರ್ ದನ್ ಒನ್ ಅಂಡರ್ ರೈಟರ್ ಇದ್ದಾಗ ಯಾವ ತರ ನಾನು ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ. ಅದರಲ್ಲಿ ಒಂದು ಅಂಡರ್ ರೈಟರ್ ಇದ್ದಾಗ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆದ್ರೆ ಯಾವ ತರ ಪ್ರಾಬ್ಲಮ್ ಮಾಡಬೇಕು, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಇದ್ರೆ, ಪಾರ್ಷಿಯಲ್ ಅಂದ್ರೆ ಒಂದು ಪೋರ್ಷನ್ ಮಾತ್ರ ಅವರು ಅಂಡರ್ ರೈಟ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಯಾವ ತರ ಮಾಡಬೇಕು ಅಂತ. ಸೇಮ್ ಥಿಂಗ್ ಆಸ್ ಇನ್ ದ ಕೇಸ್ ಆಫ್ ಮೋರ್ ದನ್ ಒನ್ ಅಂಡರ್ ರೈಟರ್, ಕಂಪ್ಲೀಟ್ ಅಂಡರ್ ರೈಟಿಂಗ್ ಮತ್ತೆ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅದರ ರಿಲೇಟೆಡ್ ಆಗಿ. ಅಂಡ್ ಕಂಪ್ಲೀಟ್ ಅಂಡರ್ ರೈಟಿಂಗ್, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಬಂದಾಗ್ಲೂ ಕೂಡ ಫರ್ಮ್ ಅಂಡರ್ ರೈಟಿಂಗ್ ಇದ್ರೆ, ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ಇಷ್ಟು ಶೇರ್ಸ್ ನಾನು ತಗೋತೀನಿ, ಜನ ತಗೊಳ್ಳಿರಲಿ ನಾನಂತೂ ಇಷ್ಟು ಶೇರ್ಸ್ ನ ತಗೋತೀನಿ ಅಂತ ಹೇಳಿದಾಗ ಯಾವ ತರ ನಾನು ಟ್ರೀಟ್ ಮಾಡಬೇಕು ಅನ್ನೋದನ್ನ ನಾವು we're going to discuss in this chapter. ಸೊ ಪ್ರೊಫಾರ್ಮಾ ಫಾರ್ ಕ್ಯಾಲ್ಕುಲೇಟಿಂಗ್ ಅಂಡರ್ ರೈಟರ್ಸ್ ಲಯಬಿಲಿಟಿ. ಅಂಡರ್ ರೈಟರ್ಸ್ ಲಯಬಿಲಿಟಿನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ, the statement showing underwriters liability. The statement showing underwriters liability. ಏನಪ್ಪ ಸ್ಟೇಟ್ಮೆಂಟು, ಈ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟು, ಜಸ್ಟ್ ಹ್ಯಾವ್ ಅನ್ ಐ ಆನ್ ಇಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಬರುತ್ತೆ, ಇಲ್ಲಿ ನಂಬರ್ ಆಫ್ ಶೇರ್ಸ್. ಹಿಯರ್ ಪ್ಯೂರ್ಲಿ ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಎಲ್ಲಾನು ನಂಬರ್ ಆಫ್ ಶೇರ್ಸ್ ಅಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯೂಶುವಲಿ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಲ್ಲ, ನಂಬರ್ ಆಫ್ ಶೇರ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲೇನಾಯ್ತು, ಫಸ್ಟ್ ಗ್ರಾಸ್ ಲಯಬಿಲಿಟಿ, ಎಷ್ಟು ಕೊಡಬೇಕು ಅಂದ್ರೆ ಎಷ್ಟು ಅನ್ಸಬ್ಸ್ಕ್ರೈಬ್ಡ್ ಶೇರ್ಸ್ ಇದೆ ಅದನ್ನ ನಾವು ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ವಾಟ್ ಈಸ್ ಅ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ ಟು ಪೇ ಆಫ್, ಇಷ್ಟು ಲಯಬಿಲಿಟಿ ಇದೆ ಅಂತ. ಸೊ ಗ್ರಾಸ್ ಲಯಬಿಲಿಟಿ ಅಂಡ್ ದೆನ್ ಲೆಸ್ ಗ್ರಾಸ್ ಲಯಬಿಲಿಟಿ ಅಂದ್ರೆ ಇಷ್ಟು ಟೋಟಲ್ ನಂಬರ್ ಆಫ್ ಶೇರ್ಸ್ ಟು ಬಿ ಸಬ್ಸ್ಕ್ರೈಬ್ ಬೈ ದ ಅಂಡರ್ ರೈಟರ್. ಅದರಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಂತ ಹೇಳಿದ್ರೆ ವಿಚ್ ಡಸಂಟ್ ಹ್ಯಾವ್ ಎನಿ ಸ್ಟ್ಯಾಂಪ್ ಆರ್ ಸೀಲ್ ಆಫ್ ಅಂಡರ್ ರೈಟರ್. ಸೊ ಅದನ್ನ ನಾವೆಂತ ಕರಿತೀವಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಅಪ್ಲಿಕೇಶನ್ ವಿಚ್ ಡಸಂಟ್ ಹ್ಯಾವ್ ಎನಿ ಸ್ಟ್ಯಾಂಪ್ ಸೀಲ್ ಅದನ್ನ ನಾವು ಮೈನಸ್ ಮಾಡಬೇಕಾಗತ್ತೆ. ಮೈನಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರುತ್ತೆ, ಒಂದು ಅಮೌಂಟ್ ಅಲ್ಲ, ಅದು ನಂಬರ್ ಆಫ್ ಶೇರ್ಸ್, ಉಳಿದಿರೋ ನಂಬರ್ ಆಫ್ ಶೇರ್ಸ್ ಬರುತ್ತೆ. then from which you have to deduct marked application. ಸೊ ಅವರೇ ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಹಿಂಟ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಡಿಸೈಡ್ ಎಷ್ಟು ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ. ಏನೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲಾನು ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಾದ್ರು ಮೆನ್ಷನ್ ಮಾಡಿದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ, ಮಾರ್ಕ್ಡ್ ಅಪ್ಲಿಕೇಶನ್ ಸಪರೇಟ್ ಮಾಡ್ತೀವಿ, ಉಳಿದಿರೋದನ್ನೆಲ್ಲ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಾದ್ರೂ ಇದ್ರೆ ಅದನ್ನ ಮೈನಸ್ ಮಾಡ್ಕೊಳ್ಳಿ, ಉಳಿದಿರೋದು ನಂಬರ್ ಆಫ್ ಶೇರ್ಸ್ ನ ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ದಿಸ್ ವಿಲ್ ಬಿಕಮ್ ನೆಟ್ ಲಯಬಿಲಿಟಿ. ಅಂಡ್ ಫರ್ಮ್ ಅಂಡರ್ ರೈಟಿಂಗ್ ಏನಾದ್ರು ಕೊಟ್ಟಿದ್ರೆ, ನಾನು ಇಷ್ಟು ನಂಬರ್ ಆಫ್ ಶೇರ್ಸ್ ನಾನು ತಗೋತೀನಿ ಅಂತ ಫರ್ಮ್ ಅಂಡರ್ ರೈಟಿಂಗ್ ಕೊಟ್ಟಿದ್ರೆ ಇವರಿಗೆ ಪ್ರಯಾರಿಟಿ ಇರುತ್ತೆ, ಅಲಾಟ್ಮೆಂಟ್ ಅಲ್ಲಿ ಕೂಡ ಪ್ರಯಾರಿಟಿ ಇರುತ್ತೆ. ಆದ್ರಿಂದ ದ ಫರ್ಮ್ ಅಂಡರ್ ರೈಟಿಂಗ್ ಶುಡ್ ಬಿ ಆಡೆಡ್ ಬ್ಯಾಕ್ ಟು ದ ನೆಟ್ ಲಯಬಿಲಿಟಿ ಇನ್ ಆರ್ಡರ್ ಟು ಗೆಟ್ ಟೋಟಲ್ ಲಯಬಿಲಿಟಿ. ಅಂದ್ರೆ ಏನರ್ಥ, ಗ್ರಾಸ್ ಲಯಬಿಲಿಟಿ ಅಂತ ಹೇಳಿದ್ರೆ ಸೊ ಎಷ್ಟು ಅನ್ಸಬ್ಸ್ಕ್ರೈಬ್ಡ್ ಶೇರ್ಸ್ ಇದೆ ಅದನ್ನ ನಾವು ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಅದರಿಂದ ನಾನು ಏನೇನ ಡಿಡಕ್ಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಡಿಡಕ್ಟ್ ಮಾಡಬೇಕು ಅಂಡ್ ದೆನ್ ಮಾರ್ಕ್ಡ್ ಅಪ್ಲಿಕೇಶನ್ ಡಿಡಕ್ಟ್ ಮಾಡಬೇಕು. ಅಲ್ಟಿಮೇಟ್ಲಿ ವಿ ಅರೈವ್ ಅಟ್ ನೆಟ್ ಲಯಬಿಲಿಟಿ. ನೆಟ್ ಲಯಬಿಲಿಟಿಯಿಂದ ನೆಟ್ ಲಯಬಿಲಿಟಿಗೆ ನಾನು ಫರ್ಮ್ ಅಂಡರ್ ರೈಟಿಂಗ್, ನಾನು ಇಷ್ಟು ನಂಬರ್ ಆಫ್ ಶೇರ್ಸ್ ತಗೋತೀನಿ ಅಂತ ಅಂಡರ್ ರೈಟರ್ ಹೇಳ್ತಾ ಇದ್ರೆ ಅವಾಗ ಅದನ್ನ ನಾನು ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ಅಲ್ಟಿಮೇಟ್ಲಿ ಐ ಅರೈವ್ ಅಟ್ ಟೋಟಲ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್. ಈ ಪ್ರೊಫಾರ್ಮಾ ಜಸ್ಟ್
ಇದು ನಿಮ್ಮ ತಲೆನಲ್ಲಿ ಇರಲಿ, ಸೋ ದ್ಯಾಟ್ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡ್ತೀವಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಿದ್ಮೇಲೆ ಉಳಿದಿರುವಂತಹ ನಂಬರ್ ಆಫ್ ಶೇರ್ಸ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡ್ತೀವಿ. ಸೊ ದೇರ್ ಬೈ ಎಷ್ಟು ಉಳಿಯತ್ತಪ್ಪ ಆ ಶೇರ್ಸ್ ನಾವು ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ನೆಟ್ ಲಯಬಿಲಿಟಿಗೆ ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿದಾಗ, ಫರ್ಮ್ ಅಂಡರ್ ರೈಟಿಂಗ್ ಶೇರ್ಸ್ ನ ಆಡ್ ಮಾಡಿದಾಗ ಟೋಟಲ್ ಆಗಿ ಏನ್ ಬರುತ್ತೆ, ದಟ್ ವಿಲ್ ಬಿಕಮ್ ಅ ಟೋಟಲ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್. ಅದು ಟೋಟಲ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ ಆಗಿರುತ್ತೆ. ಸೊ ಈ ಪ್ರೊಫಾರ್ಮಾ ತುಂಬಾ ಇಂಪಾರ್ಟೆಂಟ್ ಫಾರ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನ್ ಮಾಡ್ತೀವಲ್ಲ ಅದಕ್ಕೆ ಈ ಪ್ರೊಫಾರ್ಮಾ ತುಂಬಾ ಇಂಪಾರ್ಟೆಂಟ್. ನಾವು ಲೆಟ್ಸ್ ಸಿ ಸಮ್ ಕೀ ಪಾಯಿಂಟ್ಸ್ ರಿಲೇಟಿಂಗ್ ಟು ದಿಸ್ ಪ್ರೊಫಾರ್ಮಾ. ಈ ಪ್ರೊಫಾರ್ಮಾ ರಿಲೇಟೆಡ್ ಆಗಿ ಅಂಡ್ ಅಕೌಂಟಿಂಗ್ ರಿಲೇಟೆಡ್ ಆಗಿ ಸಮ್ ಕೀ ಪಾಯಿಂಟ್ಸ್ ಇದೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಕೀ ಪಾಯಿಂಟ್ಸ್ ಅಂತ ಬಂದಾಗ, ವೆನ್ ಫಸ್ಟ್ ಕೀ ಪಾಯಿಂಟ್ ಏನಪ್ಪ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ಸ್ ಅಂತ ಹೇಳ್ತೀವಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ, ವೆನ್ ದ ಶೇರ್ಸ್ ಆಫ್ ದ ಕಂಪನಿ ಆರ್ ಫುಲ್ಲಿ ಆರ್ ಓವರ್ ಸಬ್ಸ್ಕ್ರೈಬ್ ಬೈ ದ ಪಬ್ಲಿಕ್. ಸೊ ಶೇರ್ಸು ಫುಲ್ ಆಗಿ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದೆ, ಪಬ್ಲಿಕ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅಥವಾ ಓವರ್ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದೆ, ಕೇಳಿದಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದಾಗ ದೆನ್ ಅಂಡರ್ ರೈಟರ್ಸ್ ಹ್ಯಾವ್ ನೋ ಲಯಬಿಲಿಟಿ. ಸೊ ಅಂಡರ್ ರೈಟರ್ಸ್ಗೆ ಯಾವುದು ಲಯಬಿಲಿಟಿ ಇರಲ್ಲ, ಪರ್ಚೇಸ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಲಯಬಿಲಿಟಿ ಇರೋದಿಲ್ಲ. ಆಬ್ವಿಯಸ್ಲಿ ನೋ. ಸೊ ಜನರು ಪರ್ಚೇಸ್ ಮಾಡಿಲ್ಲ ಅಂದರೆ ಅವಾಗ ನೀವು ತಗೋಬೇಕು ಅಂತ ನಾನು ಟೈ ಅಪ್ ಆಗಿರ್ತೀನಿ ಅಗ್ರಿಮೆಂಟು. ಸೊ ಎಲ್ಲ ಜನ ಪರ್ಚೇಸೇ ಮಾಡಿಬಿಟ್ಟಿದ್ದಾರೆ. ಪರ್ಚೇಸ್ ಅಂತ ಹೇಳಿದ್ರೆ ಅಪ್ಲೈ ಮಾಡಿದ್ದಾರೆ ಶೇರ್ಸ್ಗೆ ಅಂದಾಗ, ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದಾಗ ದರ್ ಇಸ್ ನೋ ಪಾಯಿಂಟ್. ಜನ ಎಲ್ಲ ಶೇರ್ಸ್ ತಗೊಂಡಿದ್ದಾರೆ ಅಂದಾಗ ದರ್ ಇಸ್ ನೋ ಪಾಯಿಂಟ್ ಇನ್ ಹ್ಯಾವಿಂಗ್ ಲಯಬಿಲಿಟಿ, ದರ್ ಇಸ್ ನೋ ಪಾಯಿಂಟ್ ಇನ್ ಗಿವಿಂಗ್ ಲಯಬಿಲಿಟಿ ಟು ದ ಅಂಡರ್ ರೈಟರ್ ಅಂತ ಕರಿತೀವಿ. ಸೊ ಸೆಕೆಂಡ್ ಪಾಯಿಂಟ್ ಇಸ್ ಮೋರ್ ದನ್ ಒನ್ ಅಂಡರ್ ರೈಟರ್. ಸೊ ಒಂದಕ್ಕಿಂತ ಜಾಸ್ತಿ ಅಂಡರ್ ರೈಟರ್ ಇದ್ದಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಟು ಬಿ ಅಪೋರ್ಷನ್ಡ್ ಆನ್ ದ ಬೇಸಿಸ್ ಆಫ್. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯಾವ ತರ ಕೊಡ್ತೀವಿ, ಯಾರಿಗೆ ಕೊಡಬೇಕು? ಇವಾಗ ಅನ್ಮಾರ್ಕ್ಡ್ ಅಂತ ಹೇಳಿದ್ರೆ ಯಾರ್ದು ಏನು ಮಾರ್ಕ್ ಇರಲ್ಲ, ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ನಾನು ಎ ಇಂದ ಕೊಟ್ಟೆ, ನಾನು ಎ ಅಂಡರ್ ಅಲ್ಲಿ ನಾನು ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ, ಎ ಹೇಳಿದ್ರು ಅಂತ ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ, ಬಿ ಹೇಳಿದ್ರು ಅಂತ ನಾನು ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ಅಂತ ಒಂದು ಮಾರ್ಕ್ ಮಾಡಿರ್ತಾರೆ. ಅದೇನೋ ಮಾರ್ಕ್ ಮಾಡಿದಿರೋದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಇವಾಗ 3-4 ಜನ ಅಂಡರ್ ರೈಟರ್ಸ್ ಇದ್ರೆ, ಒಬ್ಬರೇ ಇದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫುಲ್ ಅವ್ರಿಗೆ ಹೋಗುತ್ತೆ. 3-4 ಜನ ಅಂಡರ್ ರೈಟರ್ ಇದ್ದಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯಾರ ಹೆಸರಿಗೆ ಹಾಕ್ತೀರಾ? ಹೇಗೆ ಹಾಕಿದ್ರೆ ಈಗ ಗಲಾಟೆ ಮಾಡ್ತಾನೆ, ಏನಕ್ಕೆ ನನ್ಗೊಬ್ಬನಿಗೆ ಹಾಕಿದ್ರಿ ಅಂತ, ಕರೆಕ್ಟಾ? ಸೊ ಆವಾಗ ಏನಾಗುತ್ತೆ, ಮೋರ್ ದನ್ ಒನ್ ಅಂಡರ್ ರೈಟರ್ ಇದ್ದಾಗ ABC ಅಥವಾ ABCD ಅಥವಾ XYZ ಈ ತರ 3-4 ಜನ ಅಂಡರ್ ರೈಟರ್ ಇದ್ದಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಾವು ಯಾವ ತರ ಅಪೋರ್ಷನ್ ಮಾಡ್ತೀವಿ, ಯಾವ ತರ ನಾವು ಸೆಗ್ರಿಗೇಟ್ ಮಾಡ್ತೀವಿ, ಎಗಿಷ್ಟು, ಬಿಗಿಷ್ಟು, ಸಿಗಿಷ್ಟು ಅಂತ ಒಂದು ಬೇಸಿಸ್ ಇರಬೇಕಲ್ವಾ. ಸುಮ್ಮನೆ ಹಾಕಕ್ಕಾಗತ್ತಾ? ಡೆಫಿನೆಟ್ಲಿನು. ಯಾವ ಬೇಸಿಸ್ ಮೇಲೆ ಮಾಡ್ತೀವಿ? ಸೊ 2 ಬೇಸಿಸ್ ಇದೆ, ಒಂದು ಗ್ರಾಸ್ ಲಯಬಿಲಿಟಿ ಬೇಸಿಸ್, ಇನ್ನೊಂದು ರಿಮೈನಿಂಗ್ ಲಯಬಿಲಿಟಿ ಬೇಸಿಸ್ ಅಂತ ಕರಿತೀವಿ. ಏನು ಗ್ರಾಸ್ ಲಯಬಿಲಿಟಿ ಬೇಸಿಸ್ ಅಂತ ಹೇಳಿದ್ರೆ ಒರಿಜಿನಲ್ ಅಂಡರ್ ರೈಟಿಂಗ್ ಪ್ರಪೋರ್ಷನ್. ಸೊ ಒರಿಜಿನಲ್ ಆಗಿ ಎಷ್ಟು ಅಂಡರ್ ರೈಟ್ ಮಾಡ್ತಿರ್ತಾರೆ. ಇವಾಗ ಟೇಕ್ ಫಾರ್ ಎಕ್ಸಾಂಪಲ್, ಐ ಗಿವ್ ಯು ಒನ್ ಎಕ್ಸಾಂಪಲ್. 50,000 ಶೇರ್ಸ್ ನ ಒಂದು ಕಂಪ್ನಿಯವರು ಇಶ್ಯೂ ಮಾಡಿದ್ದಾರೆ. ಸೊ 50,000 ಶೇರ್ಸ್ ನ ಕಂಪ್ನಿ ಇಶ್ಯೂ ಮಾಡಿದಾಗ ಇವರು 3 ಜನ ಅಂಡರ್ ರೈಟರ್ ಹತ್ರ ಟೈ ಅಪ್ ಮಾಡ್ಕೊಳ್ತಾರೆ, XYZ ಅಂತ 3 ಜನ ಅಂಡರ್ ರೈಟರ್ ಜೊತೆ ಟೈ ಅಪ್ ಮಾಡ್ಕೊಂಡಾಗ ಎಕ್ಸ್ ಹೇಳ್ತಾನೆ 50,000ದಲ್ಲಿ 20,000 ನಾನು ತಗೊಳ್ತೀನಿ, ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ, 20,000 ಶೇರ್ಸ್ ನಿಮ್ಗೆ ನನ್ನ ಕಡೆಯಿಂದ ಬರುತ್ತೆ. ಸೊ ಜನಗೆ ನಾನು ಹೇಳ್ತೀನಿ, ಪ್ರಮೋಟ್ ಮಾಡ್ತೀನಿ ಜನಕ್ಕೆ ಇಷ್ಟು ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಅವ್ರು ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಐ ವಿಲ್ ಟೇಕ್ ದೋಸ್ ಮೆನಿ ಶೇರ್ಸ್ ಅಂತ. ಬಿ ಹೇಳ್ತಾರೆ ನಾನು 20,000 ಶೇರ್ಸ್ ನ ತಗೊಂಡ್ ಬರ್ತೀನಿ ಅಂತ. 50,000ದಲ್ಲಿ A 20,000, B 20,000 ಶೇರ್ಸ್ ಅಂಡ್ ಸಿ ಗೆ ಎಷ್ಟು ಉಳಿಯಿತು? 10,000 ಶೇರ್ಸ್. ಸೊ ABC 20,000, 20,000 and 10,000 ಶೇರ್ಸ್. ಸೊ ಇದನ್ನ ನಾವು ಕರಿತೀವಿ ಗ್ರಾಸ್ ಲಯಬಿಲಿಟಿ. ಸೊ ಈ ಜನ ಯಾರು ಒಬ್ಬ ಪಬ್ಲಿಕ್ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾಗ ವಾಟ್ ಈಸ್ ಎಸ್ ರೆಸ್ಪಾನ್ಸಿಬಿಲಿಟಿ? 20,000 ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡೋದು. ವಾಟ್ ಈಸ್ ಬಿಸ್ ರೆಸ್ಪಾನ್ಸಿಬಿಲಿಟಿ? 20,000 ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡೋದು. ವಾಟ್ ಈಸ್ ಸಿಸ್ ರೆಸ್ಪಾನ್ಸಿಬಿಲಿಟಿ? 10,000 ಶೇರ್ಸ್ ನ ಸಬ್ಸ್ಕ್ರೈಬ್ ಮಾಡೋದು. ಬಿಕಾಸ್ ದೇ ಹ್ಯಾವ್ ಟೋಲ್ಡ್ ದಟ್ ಜನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ. ಇದನ್ನ ನಾವೇಂತ ಕರಿತೀವಿ? ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇಫ್ ಇನ್ ಕೇಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದ್ರೆ ಗ್ರಾಸ್ ಲಯಬಿಲಿಟಿ ಬೇಸಿಸ್ ಮೇಲೆ, ಅಂದ್ರೆ ಒರಿಜಿನಲ್ ಅಂಡರ್ ರೈಟಿಂಗ್ ಪ್ರಪೋರ್ಷನ್, ಇವಾಗ ಹೇಳಿದ್ನಲ್ಲ ಅದು ಒರಿಜಿನಲ್ ಅಂಡರ್ ರೈಟಿಂಗ್ ಪ್ರಪೋರ್ಷನ್. ಏನಾಯ್ತು? 2:1 ಇಸ್ ಅ ಒರಿಜಿನಲ್ ಅಂಡರ್ ರೈಟಿಂಗ್ ಪ್ರಪೋರ್ಷನ್ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ. ಬಟ್ ನೀವು ಪ್ರಾಬ್ಲಮ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ವಾಟ್ ಈಸ್ ಗ್ರಾಸ್ ಲಯಬಿಲಿಟಿ? ಎಷ್ಟು ಒಪ್ಕೊಂಡಿರ್ತಾರೆ, ಎಷ್ಟು ನಂಬರ್ ಆಫ್ ಶೇರ್ಸ್ ನ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ಎಷ್ಟು ನಂಬರ್ ಆಫ್ ಶೇರ್ಸ್ ನ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. ದಟ್ ಈಸ್ ಅ ಗ್ರಾಸ್ ಲಯಬಿಲಿಟಿ. ದಟ್ ಈಸ್ ಈವನ್ ಕಾಲ್ಡ್ ಆಸ್ ಒರಿಜಿನಲ್ ಅಂಡರ್ ರೈಟಿಂಗ್ ಪ್ರಪೋರ್ಷನ್. Then
ವಾಟ್ ಈಸ್ ದ ಸೆಕೆಂಡ್ ಬೇಸಿಸ್? ಇಫ್ ಇನ್ ಕೇಸ್ ಗ್ರಾಸ್ ಲಯಬಿಲಿಟಿ ತಗೊಳ್ಳಿಲ್ಲ, ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿದ್ರೆ, then second thing is remaining liability basis. Remaining liability basis ಅಂತ ಹೇಳಿದ್ರೆ it is ascertained after deducting marked application from the gross liability. Gross liability ಇಂದ marked application ಮೈನಸ್ ಮಾಡಿದಾಗ ಉಳಿಯುವಂತಹ ಐಟಮ್ ನಾವೆಂತ ಕರಿತೀವಿ? ರಿಮೈನಿಂಗ್ ಲಯಬಿಲಿಟಿ ಬೇಸಿಸ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಗ್ರಾಸ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಇನ್ ಕೇಸ್ ಏನಾದರೂ ಇದ್ರೆ ಉಳಿಯುತ್ತಲ್ಲ ಆ ಪರ್ಟಿಕ್ಯುಲರ್ ಪ್ರಪೋರ್ಷನ್ ಇದೆಯಲ್ಲ, ಅದರ ಬೇಸ್ ಮೇಲಿಂದ ನಾನು ಏನಾದರೂ ಸೆಗ್ರಿಗೇಟ್ ಮಾಡಿದ್ರೆ ಅದನ್ನ ರಿಮೈನಿಂಗ್ ಲಯಬಿಲಿಟಿ ಬೇಸಿಸ್ ಅಂತ ಕರಿತೀನಿ. ಸೊ ಏನೂ ಹೇಳಿಲ್ಲ ಪ್ರಾಬ್ಲಮ್ ಅಲ್ಲಿ, ಈ ಬೇಸಿಸ್ನ ತಗೊಳ್ಳಿ, ಈ ಬೇಸಿಸ್ನ ತಗೊಳ್ಳಿ ಅಂತ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಗ್ರಾಸ್ ಲಯಬಿಲಿಟಿ ಬೇಸಿಸ್ ಇಸ್ ಅ ಫೈನಲ್. ಅಂದ್ರೆ ನಾನು ಹೇಳಿದ್ನಲ್ಲ, ಫಸ್ಟ್ ಯಾವ ರೇಷಿಯೋದಲ್ಲಿ ಅವರು ಅಗ್ರಿ ಮಾಡ್ಕೊಂಡಿರ್ತಾರೆ, ನಾನು ಇಷ್ಟು ಶೇರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ, ದಟ್ ಬಿ ದ ಫೈನಲ್ ಒನ್ ಅಂತ ಹೇಳ್ತಾರೆ. ನೆಕ್ಸ್ಟ್ third one is, third key point is surplus if any of any underwriter must be adjusted against other underwriters liability. Now ಈಗ ನಾನು ಏನು ಮಾಡ್ತೀನಿ, ಗ್ರಾಸ್ ಲಯಬಿಲಿಟಿ ಇದೆ, ಗ್ರಾಸ್ ಲಯಬಿಲಿಟಿ ಎಷ್ಟು? 20,000 20,000 10,000 ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಅದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಾನು ಡಿವೈಡ್ ಮಾಡಿದ್ದೀನಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಪ್ಪ ಬಂತು ಅಂದರೆ ಒಂದು 10,000 10,000 5,000. ಸೊ ಉಳಿಯೋದೆಷ್ಟು? ಈಗ ಇನ್ನೊಂದು ಉಳಿಯೋದೆಷ್ಟು? ಎಗೆ 10,000, ಬಿಗೆ 10,000, ಸಿಗೆ 5,000 ಉಳಿತು. ಆಯ್ತಾ? ಆಮೇಲೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮೈನಸ್ ಮಾಡ್ತೀನಿ. ಮಾರ್ಕ್ಡ್ ಅಪ್ಲಿಕೇಶನ್ ಅಲ್ಲಿ ಎ ಹೆಸರು ಮೇಲೆ ಅರೌಂಡ್ ಒಂದು 20,000 ಬಂದಿದೆ ಅಪ್ಲಿಕೇಶನ್ ಅಂತ ಇಟ್ಕೊಳ್ಳೋಣ. 20,000 ಬೇಡ, 15,000 ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಎಗೆ ಏನಾಯ್ತು? ಎ ಹೆಸರಲ್ಲಿ 15,000 ಬಂದಿದೆ, ಬಟ್ ಅವನ ಎಕ್ಸ್ಟ್ರಾ ಆಕ್ಚುಯಲ್ ಲಯಬಿಲಿಟಿ ಎಷ್ಟಿದೆ? 10,000. 10,000 ಮೈನಸ್ 15,000 ಅಂದ್ರೆ ಎಕ್ಸ್ಟ್ರಾ ಬರುತ್ತಲ್ಲ 5,000 ಶೇರ್ಸ್ ಎಕ್ಸ್ಟ್ರಾ ಏನ್ ಬರುತ್ತಲ್ಲ, ಆ ಸರ್ಪ್ಲಸ್ ನ ಯಾರಿಗೆ ಕೊಡ್ಬೇಕಪ್ಪ ಅಂದ್ರೆ ಬಿಗೆ ಸಿಗೆ ಡಿವೈಡ್ ಮಾಡಬೇಕು. ಯಾವ ರೇಷಿಯೋದಲ್ಲಿ? ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ. ಇದನ್ನ ನಾವು ಪ್ರಾಬ್ಲಮ್ ಮಾಡುವಾಗ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಾನು ಕಾನ್ಸೆಪ್ಟ್ ಹೇಳಿದ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡ್ತೀರಾ, ಆಮೇಲಿಂದ ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಿದಾಗ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ನೆಗೆಟಿವ್ ಬ್ಯಾಲೆನ್ಸ್ ಬಂದ್ರೆ 10,000 ಲಯಬಿಲಿಟಿ ಇದೆ, 15,000 ಮೈನಸ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ವಿಲ್ ಗೆಟ್ -5,000. ಕರೆಕ್ಟಾ? ಆ -5,000 ಏನಿದೆಯಲ್ಲ ಅದನ್ನ ಯಾರಿಗೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಬಿ ಮತ್ತೆ ಉಳಿದಿರೋ ಯಾರು ಇರ್ತಾರಲ್ಲ, ಉಳಿದಿರುವಂತಹ ಅಂಡರ್ ರೈಟರ್ಸ್ಗೆ ನಾವು ಆಫ್ಸೆಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದನ್ನ ಪ್ರಾಬ್ಲಮ್ ಅಲ್ಲಿ ಕರೆಕ್ಟ್ ಆಗಿ ಒಂದು ಪ್ರಾಬ್ಲಮ್ ಕೊಟ್ಟು ಪ್ರಾಬ್ಲಮ್ ಮಾಡಿದಾಗ ವಿ ಗೆಟ್ ಟು ನೋ. ಥಿಯರಿ ಪಾರ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರಿ ಹೆಂಗ್ ಮಾಡಬೇಕು ಅಂತ. ಸರ್ಪ್ಲಸ್ ಯಾವಾಗ ಬರುತ್ತೆ? ಸೊ ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಇಂದ ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಿದಾಗ, ಸೊ ನೆಗೆಟಿವ್ ಪಾಸಿಟಿವ್ ಇದ್ರೆ ನೋ ಪ್ರಾಬ್ಲಮ್, ನೆಗೆಟಿವ್ ಇದ್ದಾಗ ಯು ಹ್ಯಾವ್ ಟು ಜಸ್ಟ್ ಗಿವ್ ಇಟ್ ಆಫ್, ಅದನ್ನ ಆಫ್ಸೆಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದನ್ನ ಪ್ರಾಬ್ಲಮ್ ಮಾಡುವಾಗ ನೋಡೋಣ. ದೆನ್ ಫೋರ್ತ್ ಒನ್ ಇಸ್, ಇಫ್ ನೋ ಇನ್ಫಾರ್ಮೇಶನ್ ಅಬೌಟ್ ದ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಬಗ್ಗೆ ಏನು ಹೇಳಿಲ್ಲ ಅಂದ್ರೆ ಯಾವ ತರ ಟ್ರೀಟ್ ಮಾಡಬೇಕು? ಫರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳ್ಬೇಕಾ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳ್ಬೇಕಾ ಅಂತ ಹೇಳಿದಾಗ ದೇ ಮಸ್ಟ್ ಬಿ ಟ್ರೀಟೆಡ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಫರ್ಮ್ ಅಂಡರ್ ರೈಟಿಂಗ್ ನ ಅವ್ರು ಏನೂ ಹೇಳಿಲ್ಲ ಅಂತ ಪಕ್ಷದಲ್ಲಿ, ಫರ್ಮ್ ಅಂಡರ್ ರೈಟಿಂಗ್ಗೆ ರಿಲೇಟೆಡ್ ಆಗಿ ಏನೂ ಹೇಳಿಲ್ಲ ಅಂದ್ರೆ ಅದನ್ನ ನಾವು ಏನಂತ ಕನ್ಸಿಡರ್ ಮಾಡಬೇಕಪ್ಪ ಅಂದ್ರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್, ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಏನ್ ಹಂಗಂದ್ರೆ ಇನ್ ಕೇಸ್ ಎನಿ ಇನ್ಫಾರ್ಮೇಶನ್, ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ನಾನು ಇಷ್ಟು ನಂಬರ್ ಆಫ್ ಶೇರ್ಸ್ನ ತಗೊಳ್ತೀನಿ ಅಂತ ಹೇಳೋದು. ಸೊ ಈ ತರ ಪರಿಸ್ಥಿತಿ ಇದ್ದಾಗ, ಈ ತರ ಸಿಚುವೇಶನ್ ಇದ್ದಾಗ ಇದನ್ನ ನಾವು ಏನಂತ ಕನ್ಸಿಡರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಇದನ್ನ ಈ ತರ ಟ್ರೀಟ್ ಮಾಡಿ ಅಂತ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಾಗ that should be treated as on par with unmarked application ಅಂತ ಹೇಳ್ತೀವಿ. unmarked application ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. Then fifth one is subscription is excluded from firm underwriting. So subscription is excluded from firm underwriting andaga, if the public subscription is excluding from firm underwriting andaga, then it must be considered as on par with unmarked application. ಏನ್ ಹಂಗಂದ್ರೆ, so when the problem states that relief is given ಅಂದ್ರೆ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ಫರ್ಮ್ ಅಂಡರ್ ರೈಟಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್, ಅಥವಾ ವೆನ್ ದ ಸಬ್ಸ್ಕ್ರಿಪ್ಷನ್ ಇಸ್ ಎಕ್ಸ್ಕ್ಲೂಡಿಂಗ್ ಫ್ರಮ್ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇವಾಗ ಏನ್ ಸಬ್ಸ್ಕ್ರಿಪ್ಷನ್ ಬಂದಿದೆಯಲ್ಲ, ಕಂಪನಿಗೆ ಏನ್ ಸಬ್ಸ್ಕ್ರಿಪ್ಷನ್ ಬಂದಿದೆಯಲ್ಲ, ಫಾರ್ ಈಗ 50,000 ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ, 40,000 ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ, ಸೊ ಇಫ್ ಇನ್ ಕೇಸ್ ಅದರಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ ಅಂದರೆ,
ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ ಅಂದರೆ ದೆನ್ ಇಟ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅದನ್ನು ಕೂಡ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಕನ್ಸಿಡರ್ ಮಾಡಬೇಕು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ? ಫರ್ಮ್ ಅಂಡರ್ ರೈಟಿಂಗ್ ಬಗ್ಗೆ ಏನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದಾಗ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳಬೇಕು. ಮತ್ತೆ ಸಬ್ಸ್ಕ್ರಿಪ್ಷನ್ ಆದ್ಮೇಲೆ ಆ ಸಬ್ಸ್ಕ್ರಿಪ್ಷನ್ ಇಫ್ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ ಫ್ರಮ್ ಫರ್ಮ್ ಅಂಡರ್ ರೈಟಿಂಗ್, ಫರ್ಮ್ ಅಂಡರ್ ರೈಟಿಂಗ್ ಇಂದ ಎಕ್ಸ್ಕ್ಲೂಡ್ ಆಗಿದೆ ಅಂತ ಹೇಳಿದಾಗ, ಅಂದ್ರೆ ಫರ್ಮ್ ಅಂಡರ್ ರೈಟಿಂಗ್ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಮೆನ್ಷನ್ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲಿ, ಆಗ ಇಟ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಎರಡು ಸಿಚುವೇಶನ್ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಏನೂ ವಿಷಯ ಹೇಳಿಲ್ಲ ಅಂತ ಹೇಳಿದ್ರೆ ಫರ್ಮ್ ಅಂಡರ್ ರೈಟಿಂಗ್ ಮೇಲೆ, ಅವಾಗ ಅದನ್ನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಅಥವಾ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇಫ್ ದೇ ಸ್ಟೇಟ್ಸ್ ದಟ್ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಅಥವಾ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸಬ್ಸ್ಕ್ರಿಪ್ಷನ್ ಇಸ್ ನಾಟ್ ಇನ್ಕ್ಲೂಡೆಡ್ ಫರ್ಮ್ ಅಂಡರ್ ರೈಟಿಂಗ್ ಅಂತ ಏನಾದ್ರು ಕೊಟ್ಟಿದ್ರೆ ಪ್ರಾಬ್ಲಮ್ ಅಲ್ಲಿ, ಅವಾಗ ಅದನ್ನ ನಾವೆಂತ ಕನ್ಸಿಡರ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. The last one is when the problem states that relief has to be given. I'll choose spelling mistake agide. Relief has to be provided for firm application. ಏನಾದ್ರು ರಿಲೀಫ್ ಕೊಡಬೇಕು ಅಂತ ಹೇಳಿದ್ರೆ, ಪ್ರಾಬ್ಲಮ್ ಅಲ್ಲಿ ಏನಾದ್ರು ರಿಲೀಫ್ ಕೊಡಬೇಕು ಅಂತ ಹೇಳಿದ್ರೆ they must be treated as a marked application. ಸೊ ರಿಲೀಫ್ ಕೊಡಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ಇಫ್ ದ ಪ್ರಾಬ್ಲಮ್ ಸ್ಟೇಟ್ಸ್ ದಟ್ ರಿಲೀಫ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಫಾರ್ ಫರ್ಮ್ ಅಪ್ಲಿಕೇಶನ್, ಫರ್ಮ್ ಅಪ್ಲಿಕೇಶನ್ಗೆ ರಿಲೀಫ್ ಕೊಡಬೇಕು. ಅವರು ಇಲ್ಲ ತಗೊಳ್ತೀನಿ ಅಂತ ಹೇಳಿದ್ದಾರೆ, ಆ ಥರ ರಿಲೀಫ್ ಕೊಡಬೇಕು ಅಂತ ಏನಾದ್ರು ನೀವು ನೋಡಿದ್ರೆ, ಆ ಕಾನ್ಸೆಪ್ಟ್ ನೋಡಿದ್ರೆ ರಿಲೀಫ್ ಕೊಡಬೇಕು ಅಂತ, ದೆನ್ ದೇ ಮಸ್ಟ್ ಬಿ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್. ಅದನ್ನ ನಾವು ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡಬೇಕು. ಎರಡು ಸಿಚುವೇಶನ್ ಅಲ್ಲಿ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ರಿಗಾರ್ಡಿಂಗ್ ಟ್ರೀಟ್ಮೆಂಟ್ ಆಫ್ ಫರ್ಮ್ ಅಂಡರ್ ರೈಟಿಂಗ್ ಅಂದಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡಿ. ಮತ್ತೆ ಸಬ್ಸ್ಕ್ರಿಪ್ಷನ್ ಇಫ್ ದೇ ಸೇ ಸಬ್ಸ್ಕ್ರಿಪ್ಷನ್ ಇಸ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳಿದಾಗ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳಬೇಕು. ಸೊ ರಿಲೀಫ್ ಅನ್ನೋಂತಹ ವರ್ಡ್ ನೋಡಿದ್ರೆ ಪ್ರಾಬ್ಲಮ್ ಅಲ್ಲಿ ರಿಲೀಫ್ ಶುಡ್ ಬಿ ಗಿವನ್ ಫಾರ್ ಫರ್ಮ್ ಅಂಡರ್ ರೈಟಿಂಗ್ ಅಥವಾ ಫರ್ಮ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅದನ್ನ ನಾವು ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಮತ್ತೆ ಫಾರ್ಮ್ ಅಂಡರ್ ರೈಟಿಂಗ್ ನ ಯಾವ ತರ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ವಿಧಾನದಲ್ಲಿ ಫಾರ್ಮ್ ಅಂಡರ್ ರೈಟಿಂಗ್ ನ ಟ್ರೀಟ್ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ವೆನ್ ಫಾರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡೆಡ್ ಇನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲೇ ಫಾರ್ಮ್ ಅಂಡರ್ ರೈಟಿಂಗು ಸೇರ್ಕೊಂಡಿದ್ದರೆ ಇಟ್ ಈಸ್ ಟ್ರೀಟೆಡ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅಂದ್ರೆ ಇಟ್ ಈಸ್ ಟ್ರೀಟೆಡ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆದಾಗ ಟೋಟಲ್ ಲಯಬಿಲಿಟಿ ಯಾವ ತರ ಆಗುತ್ತೆ? ಸೊ ಇದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ವೆನ್ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡೆಡ್ ಇನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಇಸ್ ಟ್ರೀಟೆಡ್ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾನು ಕನ್ಸಿಡರ್ ಮಾಡಿದಾಗ, ಸೊ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಮತ್ತೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾನು ಕನ್ಸಿಡರ್ ಮಾಡಿದಾಗ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು, ಲಯಬಿಲಿಟಿ ಯಾವ ತರ ಅಸರ್ಟೈನ್ ಮಾಡೋದು. ಸೊ ನಾವಿವಾಗ ನಾವು ಏನ್ ಡಿಸ್ಕಸ್ ಮಾಡಿದೀವಪ್ಪ ಅಂದ್ರೆ ಏನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಇನ್ ಕೇಸ್ ಅದರ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇದು ಎಕ್ಸ್ಕ್ಲೂಡ್ ಆಗಿದೆ ಅಂತ ಕೊಟ್ಟಾಗ ದಟ್ ಈಸ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಫರ್ಮ್ ಅಂಡರ್ ರೈಟಿಂಗ್ ರಿಲೇಟೆಡ್ ಆಗಿ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಸಬ್ಸ್ಕ್ರಿಪ್ಷನ್ ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ, ಎಕ್ಸ್ಕ್ಲೂಡ್ ಆಗಿದೆ ಅಂತ ಕೊಟ್ಟಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಕರೆಕ್ಟಾ? ರಿಲೀಫ್ ಅನ್ನೋ ವರ್ಡ್ ನೋಡಿದ್ರೆ ಮಾತ್ರ ಮಾರ್ಕ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದೆ. ಇಲ್ಲೇನ್ ಹೇಳ್ತಿದ್ದಾರೆ, ಫರ್ಮ್ ಅಂಡರ್ ರೈಟಿಂಗ್ ಟ್ರೀಟ್ಮೆಂಟ್ ಯಾವ ತರ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಫರ್ಮ್ ಅಂಡರ್ ರೈಟಿಂಗ್ ನ ಎನಿ ಸಿಚುವೇಶನ್ ಫಾರ್ ದಟ್ ಮ್ಯಾಟರ್ ಅನ್ಮಾರ್ಕ್ಡ್ ಅಂತ ನಾನು ಟ್ರೀಟ್ ಮಾಡ್ತಿದ್ದೀನಿ ಅಂದ್ರೆ, ಇಫ್ ಇಟ್ ಈಸ್ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡೋದಾದ್ರೆ ಯಾವ ತರ ಮಾಡಬೇಕು, ಲಯಬಿಲಿಟಿನ ಯಾವ ತರ ಅಸರ್ಟೈನ್ ಮಾಡಬೇಕು. ಸೊ ಇಫ್ ಇಟ್ ಈಸ್ ಫರ್ಮ್ ಅಂಡರ್ ರೈಟಿಂಗ್ ಇಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್, ಫರ್ಮ್ ಅಂಡರ್ ರೈಟಿಂಗ್ ನ ಯಾವ ಸಿಚುವೇಶನ್ ಅಲ್ಲಿ ಬರುತ್ತೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್? ಎರಡು ಸಿಚುವೇಶನ್ ಅಲ್ಲಿ ಬರುತ್ತೆ. ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದಾಗ, ಸಬ್ಸ್ಕ್ರಿಪ್ಷನ್ ಇಂದ ಎಕ್ಸ್ಕ್ಲೂಡ್ ಮಾಡಿದಾಗ ಅನ್ಮಾರ್ಕ್ಡ್ ಅಂತ ಬರುತ್ತೆ. ಸೊ ಅದೆರಡು ಕೊಟ್ಟಿಲ್ಲ, ಬರೀ ಅನ್ಮಾರ್ಕ್ಡ್ ಅಂತ ನಾನು ಟ್ರೀಟ್ ಮಾಡ್ತಿದ್ದೀನಿ ಅಂತ ಬಂದಾಗ, ಸೊ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ, ಫರ್ಮ್ ಅಂಡರ್ ರೈಟಿಂಗ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ, ಮತ್ತೆ ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾನು ಅದನ್ನ ಟ್ರೀಟ್ ಮಾಡ್ತಿದ್ದೀನಿ ಅಂದಾಗ ಲಯಬಿಲಿಟಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಸಿ ದ ಪ್ರೊಫಾರ್ಮಾ ಪರ್ಟಿಕ್ಯುಲರ್ಸ್ ಇದೆ, ಮೂರು ಜನ ಅಂಡರ್ ರೈಟರ್ಸ್ ಇದ್ದಾರೆ, ಮತ್ತೆ ಟೋಟಲ್ ಇದೆ. ಸೊ ಪರ್ಟಿಕ್ಯುಲರ್ಸ್ ಅಲ್ಲಿ ಫಸ್ಟ್ ಯಾವಾಗಲೂ ನಾವು ಏನ್ ಹಾಕಬೇಕು, ಗ್ರಾಸ್ ಲಯಬಿಲಿಟಿ, ಎಗೆಷ್ಟು, ಬಿಗೆಷ್ಟು, ಸಿಗೆಷ್ಟು ಅಂತ ಗ್ರಾಸ್ ಲಯಬಿಲಿಟಿ ಹಾಕ್ತಿವಿ. ಇದರ ಟೋಟಲ್ ನ ಇಲ್ಲಿ ಹಾಕೋತೀವಿ. ಸೊ ಅಗೇನ್ ಇದು ಹ್ಯಾವಿಂಗ್ ದಿಸ್ ಆರ್ ನಾಟ್ ಇಸ್ ನಾಟ್ ಅಟ್ ಆಲ್ ಅ ಮ್ಯಾಂಡೇಟರಿ ಥಿಂಗ್. ಓಕೆ, ಲೆಸ್
ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಯೂಶಲಿ ಪ್ರಾಬ್ಲಮಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಅಂತ ಕೊಟ್ಟಿರಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್, ಎಷ್ಟು ಅಪ್ಲಿಕೇಶನ್ ಬಂದಿದೆ. ಈಗ ಐ ಕ್ಯಾನ್ ಗಿವ್ ಯು ಎಕ್ಸಾಂಪಲ್ ಆಫ್ 50,000 ಶೇರ್ಸ್. 50,000 ಶೇರ್ಸ್ನ ನಾವು ಇಶ್ಯೂ ಮಾಡಿದ್ದೀವಿ. ಅದರಲ್ಲಿ ಬರೀ 40,000 ಶೇರ್ಸಿಗೆ ಸಬ್ಸ್ಕ್ರಿಪ್ಷನ್ ಬಂದಿದೆ, ರಿಕ್ವೈರ್ಮೆಂಟ್ ಇದೆ ಅಂತ ಬಂದಿದೆ ಅಂದಾಗ ಎಷ್ಟಾಯಿತು? ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಇಸ್ 40,000 ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ನ ಮೈನಸ್ ಮಾಡಬೇಕು. ಸೊ ಎಷ್ಟು ಮಾರ್ಕ್ಡ್ ಅಪ್ಲಿಕೇಶನ್? ಇವಾಗ ಒಂದು ಮಾರ್ಕ್ಡ್ ಅಪ್ಲಿಕೇಶನ್ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಒಂದು 20,000 ಮಾರ್ಕ್ಡ್ ಅಪ್ಲಿಕೇಶನ್ ಬಂದಿದೆ ಅಂದ್ರೆ ಎಷ್ಟಾಯ್ತು? 40,000 ರಿಸೀವ್ ಆಗಿದೆ, 20,000 ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡಿದಾಗ ಉಳಿಯೋದೆಷ್ಟು? 20,000. ಕರೆಕ್ಟಾ? 40,000 minus the marked application is 20,000, remaining is 20,000. 20,000 is called unmarked application. ಇದನ್ನ ಯಾವ ಬೇಸಿಸ್ ಮೇಲೆ ನಾವು ಸೆಗ್ರಿಗೇಟ್ ಮಾಡ್ತೀವಪ್ಪ ಅಂದ್ರೆ ಗ್ರಾಸ್ ಲಯಬಿಲಿಟಿ ಶೇರ್ ರೇಷಿಯೋ. ಇದರಲ್ಲಿ ಶೇರ್ ರೇಷಿಯೋ ಬರುತ್ತಲ್ವಾ, ಎಗೆ ಎಷ್ಟು, ಬಿಗೆ ಎಷ್ಟು, ಸಿಗೆ ಎಷ್ಟು ಅಂತ, ಆ ರೇಷಿಯೋ ಮೇಲೆ ಸೆಗ್ರಿಗೇಟ್ ಮಾಡ್ತೀವಿ. ದೆನ್ ಅದಾದ ಮೇಲೆ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಎಗೆ ಎಷ್ಟು ಬಂದಿದೆ, ಬಿಗೆ ಎಷ್ಟು ಬಂದಿದೆ, ಎ ಹೆಸರಲ್ಲಿ ಎಷ್ಟು ಬಂದಿದೆ, ಬಿ ಹೆಸರಲ್ಲಿ ಎಷ್ಟು ಬಂದಿದೆ, ಸಿ ಹೆಸರಲ್ಲಿ ಎಷ್ಟು ಬಂದಿದೆ ಅಂತ ಅದನ್ನ ಮೈನಸ್ ಮಾಡಿ ಅಲ್ಟಿಮೇಟ್ಲಿ ಆರ್ ರಿಮೈನ್ಡ್ ವಿತ್ ನೆಟ್ ಲಯಬಿಲಿಟಿ. ನೆಟ್ ಲಯಬಿಲಿಟಿಗೆ ಫರ್ಮ್ ಅಂಡರ್ ರೈಟಿಂಗ್, ಇಷ್ಟು ಫರ್ಮ್ ಅಂಡರ್ ರೈಟಿಂಗ್, ಎ ಅವರು ಇಷ್ಟು ತಗೋತೀನಿ ಅಂತ ಹೇಳಿದ್ದಾರೆ, ಬಿ ಅವರು ಇಷ್ಟು ತಗೊಳ್ತೀನಿ ಅಂತ ಹೇಳಿದ್ದಾರೆ, ಸಿ ಅವರು ಇಷ್ಟು ತಗೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ದಟ್ ವಿಲ್ ಬಿಕಮ್ ಫರ್ಮ್ ಅಂಡರ್ ರೈಟಿಂಗ್. ಅದನ್ನ ಆಡ್ ಬ್ಯಾಕ್ ಮಾಡಿ ಉಳಿದಿರುವಂತಹ ಅಮೌಂಟ್ ನ ನಾವೆಂತ ಕರಿತೀವಿ? ಟೋಟಲ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇದಕ್ಕೊಂದು ನೋಟ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ವೆನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಇಸ್ ಎಕ್ಸ್ಕ್ಲೂಡಿಂಗ್ ಫ್ರಮ್ ಅಂಡರ್ ರೈಟಿಂಗ್. ಅದೇ ಹೇಳಿದ್ನಲ್ಲ, ಸಬ್ಸ್ಕ್ರಿಪ್ಷನ್ ಫರ್ಮ್ ಅಂಡರ್ ರೈಟಿಂಗು ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡಿದ್ರು ಇದೇ ಪ್ರೊಫಾರ್ಮಾ. ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೂ ಕೂಡ ಇದೇ ಪ್ರೊಫಾರ್ಮಾ. ಅಂದ್ರೆ ಫರ್ಮ್ ಅಂಡರ್ ರೈಟಿಂಗು ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆದ್ರೆ ಮತ್ತೆ ಅದನ್ನ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡಿದ್ರೆ ಈ ಪ್ರೊಫಾರ್ಮಾ, ನಾವು ಇವಾಗ ಡಿಸ್ಕಸ್ ಮಾಡಿರುವಂತಹ ಆ ಪ್ರೊಫಾರ್ಮಾ. ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೂ ಕೂಡ ಇದೇ ತರನೇ ನಾವು ಕನ್ಸಿಡರ್ ಮಾಡಬೇಕು. ಬಿಕಾಸ್ ನಾವಿಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ನ ಜಸ್ಟ್ ಆಡ್ ಬ್ಯಾಕ್ ಮಾಡ್ತಾ ಇದೀವಿ ಅಷ್ಟೇ, ವೆರಿ ಸಿಂಪಲ್. ಇದನ್ನ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡ್ತೀವಿ. ಅದನ್ನೇ ಹೇಳಿದ್ದು ಅವಾಗ್ಲೂ ಕೂಡ. ಪಾಯಿಂಟ್ ನಂಬರ್ 4 ಅಂಡ್ ಪಾಯಿಂಟ್ ನಂಬರ್ 5, ಪಾಯಿಂಟ್ ನಂಬರ್ 6 ಈ ಮೂರು ತುಂಬಾ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅಲ್ಲಿ. ಪಾಯಿಂಟ್ ನಂಬರ್ 4 ಅಲ್ಲಿ ಏನ್ ಹೇಳ್ತಾರೆ? ಸೊ ಫರ್ಮ್ ಅಂಡರ್ ರೈಟಿಂಗ್ ನ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಕರೆಕ್ಟ್ ಆಗಿ ಅಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ್ಲೂ ಕೂಡ ಇದೇ ಪ್ರೊಫಾರ್ಮ್ ಅನ್ನ ಕನ್ಸಿಡರ್ ಮಾಡಬೇಕು. ಮತ್ತೆ ಪಾಯಿಂಟ್ ನಂಬರ್ 5 ಅಲ್ಲಿ ಏನು ಹೇಳ್ತಾರೆ? ಸೊ ಟೋಟಲ್ ಸಬ್ಸ್ಕ್ರಿಪ್ಷನ್ ಇಂದ ಎಕ್ಸ್ಕ್ಲೂಡ್ ಆಗಿದ್ರೆ, ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಈ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಕೂಡ ಅದನ್ನ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಅದಕ್ಕೆ ಕೂಡ ಕ್ಯಾಲ್ಕುಲೇಷನ್ ಇದೇ ತರ ಬರುತ್ತೆ. ಅಂಡ್ ಮತ್ತೆ ಇನ್ಕ್ಲೂಡ್ ಆಗಿ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆದ್ರೂ ಕೂಡ ಅದನ್ನ ನಾವು ಅನ್ಮಾರ್ಕ್ ಅಪ್ಲಿಕೇಶನ್ ಅಂತ ಟ್ರೀಟ್ ಮಾಡಬೇಕು ಅಂತ ಏನಾದ್ರು ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ರೆ ಕೂಡ ಈ ತರದ ಪ್ರೊಫಾರ್ಮನ ಯೂಸ್ ಮಾಡಬೇಕಾಗತ್ತೆ. ಈ ಪ್ರೊಫಾರ್ಮನ ಯೂಸ್ ಮಾಡಬೇಕಾಗುತ್ತೆ. ಅದನ್ನೇ ಹೇಳ್ತಾರೆ ಇಲ್ಲಿ, ವೆನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಈಸ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 5 ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಪ್ರೀವಿಯಸ್ಲಿ. ಕೀ ಪಾಯಿಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಎಕ್ಸ್ಕ್ಲೂಡಿಂಗ್ ಸಬ್ಸ್ಕ್ರಿಪ್ಷನ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಇದ್ದಾಗಲೂ ಕೂಡ ಈ ಪ್ರೊಫಾರ್ಮಾದಲ್ಲಿ ಪ್ರಾಬ್ಲಮ್ ನ ಮಾಡಬೇಕು. ಸೊ ಎರಡನೇ ಕ್ಯಾಟಗರಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಫಸ್ಟ್ ಕ್ಯಾಟಗರಿ ಅದು. ಸೆಕೆಂಡ್ ಕ್ಯಾಟಗರಿ ಏನು? ವೆನ್ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡೆಡ್ ಇನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂಡ್ ಈಸ್ ಟ್ರೀಟೆಡ್ ಆನ್ ಪಾರ್ ವಿತ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಅವರೇ ಹೇಳಿರ್ತಾರೆ ಫರ್ಮ್ ಅಂಡರ್ ರೈಟಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳಿದಾಗ ಅವಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಬಂದಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? ದಿಸ್ ಇಸ್ ಲೈಕ್ ಪಾಯಿಂಟ್ ನಂಬರ್ 6 ಅಥವಾ ಇನ್ಕ್ಲೂಡೆಡ್ ಇನ್ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಂಡ್ ಕನ್ಸಿಡರ್ಡ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂದಾಗ ಯಾವ ತರ ನಾವು ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ತುಂಬಾ ಸಿಂಪಲ್, ಏನು ಮ್ಯಾಕ್ಸಿಮಮ್ ಚೇಂಜಸ್ ಇಲ್ಲ. ಸೇಮ್ ಪರ್ಟಿಕ್ಯುಲರ್ಸ್ 2-3 ತರದ ಅಂಡರ್ ರೈಟರ್ಸ್ ಇದ್ದಾರೆ, 3 ಅಂಡರ್ ರೈಟರ್ಸ್ ಟೋಟಲ್. ಗ್ರಾಸ್ ಲಯಬಿಲಿಟಿ ಏನಿದೆ ಅದನ್ನೇ ಹಾಕೊಳ್ತೀವಿ. ಲೆಸ್ ಇಲ್ಲಿ ಮಾತ್ರ ಚೇಂಜಸ್ ಆಗತ್ತೆ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್. ಸೊ ಆಸ್ ಇನ್ ದ ಎಕ್ಸಾಂಪಲ್ ನಾವು ಹೇಳಿದ್ವಿ 50,000 ಶೇರ್ಸ್ ನ ಇಶ್ಯೂ ಮಾಡಿದರೆ 50,000 ಲಯಬಿಲಿಟಿ ಆಗಿರತ್ತೆ. 50,000 ಶೇರ್ಸ್ ಅಲ್ಲಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ 40,000 ಆದ್ರೆ, ಅಂದ್ರೆ 40,000 ಶೇರ್ಸ್ ನ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡ್ತಿದೆ ಅಂದ್ರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ವಿಲ್ ಬಿ 40,000 ಮೈನಸ್ ದ ಬ್ರಾಕೆಟ್ ಅಲ್ಲಿ
ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಮಾರ್ಕ್ಡ್ ಅಪ್ಲಿಕೇಶನ್ ಎಕ್ಸಾಂಪಲ್ ಹೇಳಿದ್ ನಾನು 20,000 ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ ಒಂದು 5,000 ಫರ್ಮ್ ಅಂಡರ್ ರೈಟಿಂಗ್ ಮಾಡಿದ್ದಾರೆ, ನಾನು 5,000 ಶೇರ್ಸ್ ತಗೋತೀನಿ ಅಂತ ಹೇಳಿದ್ದಾರೆ ಅಂದ್ರೆ 20,000 ಪ್ಲಸ್ 5,000 ಎಷ್ಟಾಯ್ತು 25,000. ಸೊ 40,000ದಲ್ಲಿ 25,000 ಹೋದ್ರೆ ಉಳಿದಿರೋದು 15,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆಗುತ್ತೆ. ಇಲ್ಲಿ ಒಂದೇ ಒಂದು ಚೇಂಜಸ್ ಏನು, ಪ್ರೀವಿಯಸ್ ಪ್ರೊಫಾರ್ಮಾದಲ್ಲಿ ಏನು ನೋಡಿದ್ವಿ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಷ್ಟೇ ನೋಡಿದ್ವಿ. ಇಫ್ ಇನ್ ಕೇಸ್ ಫಾರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಿದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅದಕ್ಕೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ಟೋಟಲ್ ಅಪ್ಲಿಕೇಶನ್ ಇಂದ ಮೈನಸ್ ಮಾಡಬೇಕು. ಸಿಂಪಲ್ ಆಗಿ ಮಾರ್ಕ್ಡ್ ಅಂತ ಹೇಳಿದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ಜೊತೆಗೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ಟೋಟಲ್ ಅಪ್ಲಿಕೇಶನ್ ಇಂದ ಮೈನಸ್ ಮಾಡಬೇಕು. ಸಿಂಪಲ್. ಟೋಟಲ್ ಅಪ್ಲಿಕೇಶನ್ ಮೈನಸ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂಡ್ ಫಾರ್ಮ್ ಅಂಡರ್ ರೈಟಿಂಗ್. ಮಾರ್ಕ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂಡರ್ ರೈಟಿಂಗ್ ನ ಎರಡನ್ನೂ ಆಡ್ ಮಾಡ್ಕೊಳ್ಳಿ. ಟೋಟಲ್ ಅಪ್ಲಿಕೇಶನ್ ಇಂದ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅದಾದ್ಮೇಲೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡ್ತೀರಾ, ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಪ್ಲಸ್ ಫಾರ್ಮ್ ಅಂಡರ್ ರೈಟಿಂಗ್. ಅಗೇನ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ should be included with ಫಾರ್ಮ್ ಅಂಡರ್ ರೈಟಿಂಗ್. ಅಂದ್ರೆ ಮಾರ್ಕ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ಅದೆರಡನ್ನು ಸೇರಿಸಿ ಮೈನಸ್ ಮಾಡಬೇಕು. ಸೊ ಅವಾಗಲೇ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಬರುತ್ತೆ, ಅಲ್ಲಿ ನೆಟ್ ಲಯಬಿಲಿಟಿ ಬರುತ್ತೆ. ನೆಟ್ ಲಯಬಿಲಿಟಿಗೆ ಯು ಹ್ಯಾವ್ ಟು ಆಡ್ ಬ್ಯಾಕ್ ಫಾರ್ಮ್ ಅಂಡರ್ ರೈಟಿಂಗ್. ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಬ್ಯಾಕ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಲಯಬಿಲಿಟಿ. ದಿಸ್ ಇಸ್ ವಾಟ್ ಫಾರ್ಮ್ ಅಂಡರ್ ರೈಟಿಂಗ್ ಟ್ರೀಟ್ಮೆಂಟ್. ಸೊ ಎರಡು ತರದ ಟ್ರೀಟ್ಮೆಂಟ್ ಬರುತ್ತೆ. ಒಂದು ಆನ್ ಪಾರ್ ವಿತ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದಾಗ ಯಾವ ತರ ಟ್ರೀಟ್ ಮಾಡ್ತೀವಿ, ಗ್ರಾಸ್ ಲಯಬಿಲಿಟಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್. ಇಫ್ ಇಟ್ ಈಸ್ ಅನ್ಮಾರ್ಕ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಫಾರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ ದೆನ್ ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾಡ್ತೀವಿ, ಮತ್ತೆ ಲಾಸ್ಟ್ ಅಲ್ಲಿ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ತೀವಿ. ಇಫ್ ಇಟ್ ಈಸ್ ಟ್ರೀಟೆಡ್ ಆನ್ ಪಾರ್ ವಿತ್ ಮಾರ್ಕ್ಡ್ ಅಪ್ಲಿಕೇಶನ್, ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ನಾನು ಕನ್ಸಿಡರ್ ಮಾಡೋದಾದರೆ ಅವಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಗ್ರಾಸ್ ಲಯಬಿಲಿಟಿ ಮೈನಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ, ಇಫ್ ಫಾರ್ಮ್ ಅಂಡರ್ ರೈಟಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂದ್ರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಗೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ಟೋಟಲ್ ಅಪ್ಲಿಕೇಶನ್ ಇಂದ ಮೈನಸ್ ಮಾಡಬೇಕು. ಆವಾಗ ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರುತ್ತೆ. ಅಂಡ್ ದೆನ್ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಪ್ಲಸ್ ಫಾರ್ಮ್ ಅಂಡರ್ ರೈಟಿಂಗ್. ಮಾರ್ಕ್ಡ್ ಅಪ್ಲಿಕೇಶನ್ ಮತ್ತೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ಟೋಟಲ್ ಏನಿರುತ್ತಲ್ಲ ಲಯಬಿಲಿಟಿ ಅದರಿಂದ ಮೈನಸ್ ಮಾಡ್ಕೊಳ್ಳಿ. ಅಂಡ್ ಅಲ್ಟಿಮೇಟ್ಲಿ ಯು ಆರ್ ಅರೈವ್ ವಿತ್ ನೆಟ್ ಲಯಬಿಲಿಟಿ. ನೆಟ್ ಲಯಬಿಲಿಟಿಗೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿದಾಗ ಟೋಟಲ್ ಲಯಬಿಲಿಟಿ ಬರುತ್ತೆ. ಸೊ ದಿಸ್ ಇಸ್ ಟ್ರೀಟ್ಮೆಂಟ್ ಆಫ್ ಫಾರ್ಮ್ ಅಂಡರ್ ರೈಟಿಂಗ್. ಅದನ್ನ ನಾವು ಪ್ರಾಬ್ಲಮ್ಸ್ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಟು ಮೀ. ಥ್ಯಾಂಕ್ಸ್ ಎ ಲಾಟ್.